ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಣ ಅಂತ ಬಂದಿರುವಂಥ ವಿಷಯ ರೈಮಿಂಗ್ ವರ್ಡ್ಸ್. ನಾವು ರೈಮಿಂಗ್ ವರ್ಡ್ಸ್ನ ಕನ್ನಡದಲ್ಲಿ ಪ್ರಾಸಪದಗಳು ಅಂತ ಕರಿತೀವಿ. ನಾವು ಇವಾಗ ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ನ ಕಲಿಯೋದು ಅಂದರೆ ಮಕ್ಕಳಿಗೆ ಹೇಳ್ಕೊಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ರೈಮಿಂಗ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ರೈಮಿಂಗ್ ವರ್ಡ್ಸ್ ಅಂದರೆ ರೈಮಿಂಗ್ ವರ್ಡ್ಸ್ ಟು ಆರ್ ಮೋರ್ ವರ್ಡ್ಸ್ that have the same or similar ending sounds. ಅಂದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವರ್ಡ್ಸ್ಗಳು ಅಂದರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ಲೆಟರ್, ಇಲ್ಲೇನಿದೆ ಲೆಟರ್ಸು, ಈ ಲೆಟರ್ಗಳು ಸೇಮ್ ಸಿಮಿಲರ್ ಮತ್ತು ಸೇಮ್ ಸೌಂಡ್ ಇರೋದಕ್ಕೆ ನಾವು ಈ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಗೋಟ್, ಕೋಟ್, ಮೋಟ್ ಆ್ಯಂಡ್ ಫ್ಲೋಟ್. ನೋಡಿ, ಓ ಎ ಟಿ, ಓ ಎ ಟಿ, ಓ ಎ ಟಿ. ಇಲ್ಲಿ ಲಾಸ್ಟ್ 3 ಲೆಟರ್ಸ್, 2 ಆರ್ ಮೋರ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೆಟರು ಸಿಮಿಲರ್ ಸೌಂಡ್ಸಲ್ಲಿ ಇದ್ದಾಗ ನಾವು ಇದಕ್ಕೆ ರೈಮಿಂಗ್ ವರ್ಡ್ ಅಂತ ಕರಿತೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಎರಡು ಅಥವಾ ಅದಕ್ಕಿಂತ ಹೆಚ್ಚು ವರ್ಡ್ಸು ಸಿಮಿಲರ್ ಸೌಂಡ್ಸಲ್ಲಿ ಬರಬೇಕು, ಸೇಮ್ ಲೆಟರ್ಸ್ ಬರಬೇಕು. ಈ ಸ್ಟಾರ್ಟಿಂಗ್ ಅಷ್ಟೇ ನೋಡಿ, ಇದೊಂದಷ್ಟೇ ಚೇಂಜ್ ಇರೋದು. ಇಲ್ಲಿ ಕೂಡ ನೋಡಿ, ಇಲ್ಲಿ ಹೆಮ್ ಅಷ್ಟೇ ಚೇಂಜ್ ಇರೋದು, ಇಲ್ಲಿ ಸಿ ಅಷ್ಟೇ ಚೇಂಜ್ ಇರೋದು, ಮತ್ತು ಇಲ್ಲಿ ಎಫ್ ಎಲ್ ಅಷ್ಟೇ ಚೇಂಜ್ ಇರೋದು. ಸೊ ಇಲ್ಲಿ ಎರಡು ಲೆಟರ್ ಈ ಕಡೆ ಬಂದು ಇದು 3 ಲೆಟರು ಈ ಕಡೆ ಬ್ಲೆಂಡ್ ಆಗ್ತದೆ. ಫ್ಲೋಟ್ ನೋಡಿ, ಈ 3 ಲೆಟರ್ಸು ಒಟ್ಟಿಗೆ ಸೌಂಡ್ಸು ಸಿಮಿಲರ್ ಬರ್ತಾ ಇದೆ. ಈ 3 ಲೆಟರ್ಸ್ ಒಟ್ಟಿಗೆ ನಾವು ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ರೈಮಿಂಗ್ ವರ್ಡ್ ಅಂತ ಕರಿತೀವಿ. ನಾನು ಇನ್ನೊಂದ್ಸಲ ಹೇಳ್ತೀನಿ, ರೈಮಿಂಗ್ ವರ್ಡ್ಸ್ 2 or more words that have the same or similar ending sounds. ಸೇಮ್ ಅಥವಾ ಸಿಮಿಲರ್ಸ್, ಒಂದೇ ಥರ ಇರುವಂಥ ಎಂಡಿಂಗ್ ಸೌಂಡ್ನ ಹೊಂದಿರುವಂಥ ಪದಗಳಿಗೆ ನಾವು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಈಗ ಯಾವ್ಯಾವ ರೈಮಿಂಗ್ ವರ್ಡ್ಸ್ ಇರುತ್ತೆ, ರೈಮಿಂಗ್ ವರ್ಡ್ಸ್ನ ಮಕ್ಕಳಿಗೆ ಹೇಳ್ಕೊಡೋದೆ ಹೆಂಗೆ. ಇವಾಗ ಫಸ್ಟಿಗೆ ನಾವು ತಿಳ್ಕೊಂಡಿದ್ದು ರೈಮಿಂಗ್ ವರ್ಡ್ಸ್ ಅಂದರೆ ಏನು ಅಂತ. ನೆಕ್ಸ್ಟ್ ನಾವು ತಿಳ್ಕೊತಾ ಇರೋಂಥ ವಿಷಯ ರೈಮಿಂಗ್ ವರ್ಡ್ಸ್ ಯಾವ್ಯಾವುದು, ಹೆಂಗೆ ಮಕ್ಕಳಿಗೆ ಹೇಳ್ಕೊಡೋದು ಅನ್ನೋದನ್ನು ನಾನು ತಿಳಿಸ್ತೀನಿ. ಈಗ ರೈಮಿಂಗ್ ವರ್ಡ್ಸ್ ಮಕ್ಕಳಿಗೆ ಹೇಳ್ಕೊಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಒಂದಷ್ಟು ರೈಮಿಂಗ್ ವರ್ಡ್ಸ್ನ ಈ ಬೋರ್ಡ್ ಮೇಲೆ ಬರೆದಿಟ್ಕೊಂಡಿದ್ದೀನಿ. ಈ ರೈಮಿಂಗ್ ವರ್ಡ್ಸಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸೊ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಲೆಟರು ರೈಮಿಂಗ್ ವರ್ಡ್ ಅಂದರೆ ಸೇಮ್ ಸೌಂಡ್ಸಲ್ಲಿ ಇರಬೇಕು ಅಂತ ಹೇಳಿದ್ವಿ ಅಲ್ಲ. ಸೊ ಈಗ ನಾವಿಲ್ಲಿ 2 ಲೆಟರ್ ಚಿಕ್ಕ 3 ಲೆಟರ್ ವರ್ಡ್ಸ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಎಮ್ ಬೇರೆ ಸೌಂಡ್ ಆದರೆ ಸಿ ಬೇರೆ ಸೌಂಡ್ ಇದೆ. ಸೊ ಇಲ್ಲಿ ಎ ಟಿ ಮತ್ತು ಹೇ ಟಿ ಒಂದೇ ಸೌಂಡು. ಮ್ಯಾಟ್, ಮ್ಯಾಟ್, ಕ್ಯಾಟ್. ನೋಡಿ, ಇಲ್ಲಿ ಎರಡೂ ಸೌಂಡ್ ಕೂಡ ನಮಗೆ ಸಿಮಿಲರ್ ಆಗಿದೆ, ಸೇಮ್ ಸೌಂಡಲ್ಲಿ ಬರ್ತದೆ. ಲಾಸ್ಟ್ ಎಂಡಿಂಗು ಸೇಮ್ ಬರಬೇಕು. ನಾವು ಇದಕ್ಕೆ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ನಾನು ಇದನ್ನೆಲ್ಲ ಒಂದ್ಸಲ ನಿಮಗೆ ಈ ಥರ ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋದನ್ನು ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಮ್ಯಾಟ್, ಕ್ಯಾಟ್, ಪುಟ್, ಕಟ್, ಪುಟ್. ನೋಡಿ, ಸಿ ಬೇರೆ, ಯು ಟಿ ಬೇರೆ, ಪಿ ಬೇರೆ, ಯು ಟಿ ಬೇರೆ. ಕಟ್, ಪುಟ್. ಕಾಟ್, ought, caught, ought. Boy, toy, boy, toy. ಸಿಮಿಲರ್ ಸೌಂಡ್ ಇರೋದಕ್ಕೆ ನಾನು ಅಂಡರ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬಾಯ್, ಟಾಯ್. ವ್ಯಾನ್, ಕ್ಯಾನ್, ವ್ಯಾನ್, ಕ್ಯಾನ್ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಏನಿಗೆ. ಮತ್ತು ಕ್ಯಾಪ್, ಮ್ಯಾಪ್, ಕ್ಯಾಪ್, ಮ್ಯಾಪ್. ಪೆನ್, ಎನ್, ಪೆನ್, ಎನ್. Sun, fun, sun, fun. Cup, pup, cup, pup. ಸಿಮಿಲರ್ ಸೌಂಡ್ಸು ಮತ್ತು ಲೆಟರ್ಸ್ಗೆ ನಾನು ಇಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫಿಟ್, ಸಿಟ್, ಫಿಟ್, ಸಿಟ್. ರೆಡ್, ಬೆಡ್, ರೆಡ್, ಬೆಡ್. ಲಾಗ್, ಡಾಗ್, ಲಾಗ್, ಡಾಗ್. ಫಾಕ್ಸ್, ಬಾಕ್ಸ್, ಫಾಕ್ಸ್, ಬಾಕ್ಸ್. ಬಿನ್, ಪಿನ್. ಈಗ ಇಲ್ಲಿ ರೈಮಿಂಗ್ ವರ್ಡ್ಸಲ್ಲಿ ನಮಗೆ ಇಲ್ಲಿ ನಾನು ಆಲ್ಮೋಸ್ಟ್ ಸಿ ವಿ ಸಿ ವರ್ಡ್ಸೇ ಯೂಸ್ ಮಾಡಿದ್ದೀನಿ. ಸಿ ವಿ ಸಿ ವರ್ಡ್ಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಈ 3 ಲೆಟರ್ಸ್ ವರ್ಡ್ಸ್ನ ತಗೋವಾಗ ನಮಗೆ ಸಿ ವಿ ಸಿ ವರ್ಡ್ಸ್ ಸಿಗುತ್ತೆ ಅಷ್ಟೇ. ಎರಡಕ್ಕಿಂತ ಮೂರು ಅಂದರೆ ರೈಮಿಂಗ್ ವರ್ಡು ಎರಡಕ್ಕಿಂತ ಜಾಸ್ತಿ ನಮಗೆ ಬ್ಲೆಂಡಿಂಗ್ ಆಗ್ತಾ ಇದೆ, ಸಿಮಿಲರ್ ಸೌಂಡ್ಸ್ ಬರ್ತಾ ಇದೆ. ನಾವು ಹೇಳ್ತೇನೆ ಫ್ಲೋಟ್, ಕೋಟ್, ಅದೆಲ್ಲ ನಮಗೆ ಸಿ ವಿ ಸಿ ವರ್ಡ್ಸ್ ಆಗಿರೋದಿಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನಾನು ತೊಗೊಂಡಿರೋದು ಸಿ ವಿ ಸಿ ವರ್ಡ್ಸೇ, ಬಟ್ ನೆಕ್ಸ್ಟ್ ಬರೋದೆಲ್ಲ ಸಿ ವಿ ಸಿ ವರ್ಡ್ಸ್ ಆಗಿರಲ್ಲ. ಸಿ ವಿ ಸಿ ವರ್ಡ್ಸೇ ರೈಮಿಂಗ್ ಆಗಬೇಕು ಅಂತ ಏನಿಲ್ಲ. ಬೇರೆ ಯಾವ್ದು ಬೇಕಾದ್ರು ಸಿಮಿಲರ್ ಸೌಂಡ್ಸ್, ಬ್ಲಾಕ್,
ಕ್ಲಾಕ್ ನೋಡಿ, ಅದೆಲ್ಲ ನಮಗೆ ರೈಮಿಂಗ್ ವರ್ಡ್ ಆಗುತ್ತೆ. ಬಟ್ ಅದು CBC ವರ್ಡ್ಸ್ ಆಗಿರಲ್ಲ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು CBC ವರ್ಡ್ಸಲ್ಲಿ ನಾನು ರೈಮಿಂಗ್ ವರ್ಡ್ನ ಹುಡ್ಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನು ರೈಮಿಂಗ್ ವರ್ಡ್ ಅಂತಲೇ ಹೇಳ್ಕೊಡಿ. ಬೇಕಿದ್ರೆ ಚಾನ್ಸ್ ಸಿಕ್ಕಿದ್ರೆ ಮಕ್ಳಿಗೆ ಕಲಿತಾ ಇದ್ದಾರೆ ಅಂತಂದರೆ ಬ್ಲೆಂಡ್ ಮಾಡಿ ಕೂಡ ಹೇಳ್ಕೊಡ್ಬೋದು. ನೀವು ಮೇನ್ ಹೇಳ್ಕೊಡ್ಬೇಕಾಗಿರೋದು ಲಾಸ್ಟ್ 2 ಲೆಟರ್ಸು ಅಥವಾ 3 ಲೆಟರ್ಸು ಸಿಮಿಲರ್ ಸೌಂಡ್ಸಲ್ಲಿ ಬರುತ್ತೆ ಅಂತ ಹೇಳ್ಕೊಡ್ಬೇಕು. ಸೊ ಇಲ್ಲಿ ಅದೇ ಥರ ಬಂದಿದೆಯಲ್ಲ, ನಾವಿವಾಗ ನೆಕ್ಸ್ಟು ಮಕ್ಕಳಿಗೆ ಇದನ್ನು ಇದೇ ಥರ ಬರುತ್ತೆ ಅಂತ ನೀವು ಇಷ್ಟು ಒಂದೇ ದಿನ ಹೇಳ್ಕೊಡೋದೇನು ಬೇಡ. 4 2 ಅಥವಾ 2 3 4 ಆ ಥರ ಹೇಳ್ಕೊಟ್ರೆ ಸಾಕಾಗುತ್ತೆ. ನಾನು ನೆಕ್ಸ್ಟ್ ಮಕ್ಕಳಿಗೆ ಯಾವ ಆಕ್ಟಿವಿಟಿ ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಬಂದು ನಾನು ರೈಮಿಂಗ್ ವರ್ಡ್ಸ್ ಅಂದರೆ ಏನು, ಅವೆಲ್ಲ ಯಾವ್ಯಾವುದು ರೈಮಿಂಗ್ ವರ್ಡ್ಸ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ಈಗ ಮಕ್ಕಳಿಗೆ ನಾವು ಫಾರ್ ಎಕ್ಸಾಂಪಲ್ ಈ ಥರ ರ್ಯಾಟ್ ಅಂತ ಕೊಟ್ಬಿಟ್ಟಿದ್ದೀನಿ. ಆರ್ ಬೇರೆ ಸೌಂಡು, A T ಮತ್ತು ಬೇರೆ ಸೌಂಡ್ ಆಗಿರುತ್ತೆ. ಇಲ್ಲಿ ರ್ಯಾಟ್ಗೆ ನಾವೇನು ಬರಿಬೋದು ಅಂತ ನಾವು ಮಕ್ಕಳಿಗೆ ಥಿಂಕ್ ಮಾಡೋಕೆ ಕೊಡಬೇಕು. ರ್ಯಾಟ್ಗೆ ಏನು ಬರಿಬೋದು, ಥಿಂಕ್ ಮಾಡಿ. ರ್ಯಾಟ್ಗೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಫ್ಯಾಟ್ ಬರಿಬೋದು, PAT ಫ್ಯಾಟ್ ಬರಿಬೋದು, ಫ್ಯಾಟ್ ಬರಿಬೋದು. ಆಮೇಲೆ ಮ್ಯಾಟ್ ಬರಿಬೋದು. ಇಷ್ಟೆಲ್ಲ ವರ್ಡ್ಸು ರ್ಯಾಟಿಗೆ ಸಿಗುತ್ತೆ. ಪ್ಯಾಟು, ಮ್ಯಾಟು, ರ್ಯಾಟು, ಕ್ಯಾಟು, ಇಷ್ಟು ವರ್ಡ್ಸು ನಮಗೆ ರ್ಯಾಟಿಗೆ ರೈಮಿಂಗ್ ವರ್ಡ್ಸ್ ಇಷ್ಟು ಸಿಗುತ್ತೆ ನಮಗೆ. ಇದಾದಮೇಲೆ ಪ್ಯಾನ್ಗೆ ಏನು ಬರ್ಬೋದು ಥಿಂಕ್ ಮಾಡಿ. P ಬೇರೆ, ಏನು ಸೌಂಡ್ ಬೇರೆ. ಇಲ್ಲಿ ಪ್ಯಾನ್ಗೆ ನಾವು ಕ್ಯಾನ್ ಬರಿಬೋದು. ಆಮೇಲೆ ಮ್ಯಾನ್ ಬರಿಬೋದು. ಆಮೇಲೆ ವ್ಯಾನ್ ಬರಿಬೋದು, ಫ್ಯಾನ್ ಬರಿಬೋದು. ಸೊ ಇಷ್ಟು ವರ್ಡ್ಸು ನಮಗೆ ಇಲ್ಲಿ ಪ್ಯಾನಿಂದ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ಮೆನ್ ಇದೆಯಲ್ಲ, ಇಲ್ಲಿ MEN ಮೆನ್, M ಸೌಂಡ್ ಬೇರೆ, EN ಸೌಂಡ್ ಬೇರೆ, R ಸೌಂಡ್ ಬೇರೆ, UG ಸೌಂಡ್ ಬೇರೆ, ರಗ್, D ಸೌಂಡ್ ಬೇರೆ, OG ಸೌಂಡ್ ಬೇರೆ. ಸೊ ಮೆನ್ನಿಗೆ ನಮಗೆ ತುಂಬ ವರ್ಡ್ಸ್ ಸಿಕ್ಕುತ್ತೆ. ಸೊ ಮೆನ್ನಿಗೆ ಯಾವ ವರ್ಡ್ ಸಿಕ್ಕುತ್ತೆ ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನನಗೆ. ಮೆನ್ನಿಗೆ ಯಾವುದ್ಯಾವುದು ವರ್ಡ್ಸ್ ಸಿಕ್ಕುತ್ತೆ ನಾನು ನಿಮಗೆ ಬಿಡ್ತಿದ್ದೀನಿ. ಇಷ್ಟು ಮೂರನ್ನು ಮಾತ್ರ ನಿಮಗೆ ಆ್ಯಸ್ ಎ ಪೇರೆಂಟಾಗಿ ನಾವು ನಮ್ಮ ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ. ಈಗ ಫೌಂಡೇಶನ್ ಗೊತ್ತಿಲ್ಲ ಅಂದರೆ ನಾವೆಲ್ಲರೂ ಎಜುಕೇಟೆಡೇ ಇರ್ತೀವಿ, ಬಟ್ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಬಟ್ ಅಡುಗೆ ಮಾಡೋಕ್ಕೆ ಗೊತ್ತು ನನಗೆ, ಹೆಂಗೆ ಮಾಡಬೇಕು, ಯಾವುದನ್ನ ಫಸ್ಟ್ ಹಾಕಬೇಕು, ವಿಧಾನ ಗೊತ್ತಾಗ್ಬಿಟ್ರೆ ಅಡುಗೆ ಈಸಿ. ನಾವು ಯಾವುದನ್ನ ಯಾವಾಗಲೂ ಹಾಕಿದಾಗ ಎಲ್ಲ ಹಾಕಿ ಪ್ರಯೋಜನ ಸಿಗಲ್ಲ ನಮಗೆ. ಸೊ ಅದಕ್ಕೆ ಏನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್. ಫೌಂಡೇಶನ್ನೇ ಮೇಯ್ನ್ ಇಂಪಾರ್ಟೆಂಟ್. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮಗೆ ಫೌಂಡೇಶನ್ಸ್ ನೀಟಾಗಿ ಬಂದುಬಿಟ್ರೆ ಮೇಲ್ಗಡೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಮಗೆ ಫೌಂಡೇಶನ್ಸೇ ಮೇಯ್ನ್ ಇಂಪಾರ್ಟೆಂಟ್. ಮಕ್ಕಳಿಗೆ 0 to 6 years ಏನು ಎಜುಕೇಷನ್ ನಾವು ಕೊಡ್ತೀವಿ ಆ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಸ್ ಎ ಪೇರೆಂಟಾಗಿ ನಾನು ಈಗ ತಿಳಿಸ್ತಾ ಇರೋದು ಫಸ್ಟು ಮಕ್ಕಳಿಗೆಲ್ಲ ಪೇರೆಂಟ್ಸ್ಗೆ. ಪೇರೆಂಟ್ಸು ನಮಗೂ ಗೊತ್ತಿರಲಿಲ್ಲ. ನನಗೂ ಸ್ಕೂಲ್ಗಳಿಗೆ ಸೇರ್ಕೊಂಡ್ಮೇಲೆ ಅಲ್ಲಿ ಟ್ರೈನಿಂಗ್ಗಳು ತೊಗೊಂಡ್ಮೇಲೆ ನನಗೆ ಗೊತ್ತಾಗಿದ್ದು. ನನ್ನ ಮಕ್ಕಳು ಆ್ಯಕ್ಚುಲಿ ಅದನ್ನು ಮಿಸ್ ಮಾಡಿಕೊಂಡ್ರು. ಅದು ರೈಮಿಂಗ್ ವರ್ಡ್ಸ್ ಆಗ್ಬೋದು, ಸೌಂಡ್ಸ್ ಆಗ್ಬೋದು, ಬ್ಲೆಂಡಿಂಗ್ಸ್ ಆಗ್ಬೋದು. ಅವ್ರಿಗೆ ಹೇಳ್ಕೊಟ್ರೆ ಕಷ್ಟ, ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈ ವೇಯಿಂದ ಮಕ್ಕಳನ್ನ ನಾವು ಕರ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ನಾವು ಎಜುಕೇಷನ್ನ ಕೊಡ್ಬೋದು. ಸೊ ನಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ಮಕ್ಕಳು ಸ್ವಲ್ಪ ಮೆಚ್ಯೂರಿಟಿ ಸಿಕ್ಕಿದೆ, ಇದೆಲ್ಲ ಗೊತ್ತಾಗ್ತಾ ಇದೆ ಅಂತ ಅನ್ನೋದು ಬೇರೆ ಯಾವ್ಯಾವುದೋ ವಿಡಿಯೋನ ಹಾಕ್ಕೊಡೋದ್ರ ಬದಲಿಗೆ ಈ ವಿಡಿಯೋನ ಹಾಕ್ಕೊಡಿ. ಮಕ್ಕಳು ನೋಡಿ ಅದ್ರ ಮೂಲಕ ಕಲ್ತ್ಕೋಬೇಕು ಮಕ್ಕಳು. ಸೊ ಹಾಗಾಗಿ ಈಗ ನಾನು ಇದು 3ನ ಹಾಗೆ ಬಿಟ್ಟಿದ್ದೀನಿ. ಇದು 3ಕ್ಕೆ ನೀವೇ ಆನ್ಸರ್ನ ಹುಡ್ಕೊಡ್ಬೇಕು ನನಗೆ. ಮುಂದಿನ ವಿಡಿಯೋದಲ್ಲಿ ನಾನು ರೈಮಿಂಗ್ ವರ್ಡ್ಸಿಗೆ ಫಾರ್ ಎಕ್ಸಾಂಪಲ್ ಈ ಸರ್ಕಲ್ ಮಾಡುವಂಥದ್ದು ಮುಂದಿನ ವಿಡಿಯೋ ಇನ್ನೊಂದು ರೈಮಿಂಗ್ ವರ್ಡ್ಸ್ ಸ್ಟೆಪ್ 2ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಜೀವನ ಅಂದರೆ ನಾವು ಮಕ್ಕಳಿಗೋಸ್ಕರ ದುಡಿತೀವಿ, ಯಾರಿಗೋಸ್ಕರ ಅಂತ ಹೇಳ್ತೀವಲ್ವ, ನಾವು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ನಾವು ನಮ್ಮ ಟೈಮ್ನ ಸ್ಪೆಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.